ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಾವು ಕೂಡ ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಟ್ಟು ದುಡಿತೀವಿ. ಮೋಸ ಮಾತ್ರ ಮಾಡಬೇಕು. ಒಂದು ನಿಮಿಷ ಸ್ಕ್ರೋಲ್ ಮಾಡೋದಕ್ಕಿಂತ ಇದೊಂದು ಸಣ್ಣ ಕತೆ, ನಿಜವಾದ ಕತೆ. ಜೀವನದಲ್ಲಿ ನಾವು ಎಷ್ಟೋ ಜನ ನಂಬ್ತೀವಿ, ಎಷ್ಟೋ ಜನ ನಮ್ಮ ನಂಬಿಕೆಗೆ ಮೋಸ ಮಾಡಿ ಹೋಗ್ತಾರೆ. ಆ ಥರದ್ದೇ ಒಂದು ಚಿಕ್ಕ ಕತೆ ಇದು ನಿಮ್ಮ ಮುಂದೆ. ಎದುರುಗಡೆ ಸಾವಿರಾರು ಜನ ಇದ್ರೂ ಕೂಡ ಆ ವ್ಯಕ್ತಿ ಕಂಡಿದ್ದು ನಾನೇ. ಯಾಕೆ ಅಂತ ಕೇಳ್ತೀರಾ? ಈ ಸ್ಟೋರಿನ ಕಂಪ್ಲೀಟಾಗಿ ನೋಡಿ. ಒಂದು ಇಷ್ಟೊತ್ತಾದರೂ ಏನೋ ಡ್ಯೂಟಿಗಳೇ ಸಿಗಲ್ಲ. ಅಣ್ಣ ನಮಸ್ತೆ ಅಣ್ಣಯ್ಯ. ಅಣ್ಣಯ್ಯ ಒಂದು ಹೆಲ್ಪ್ ಮಾಡ್ತೀರ ಅಣ್ಣಯ್ಯ? ಗುರು, ನನ್ನ ಕಡೆ ದುಡ್ಡು ಗಿಡ್ಡೆಲ್ಲ ₹1 ಇಲ್ಲ. ನಾನೇ ಬೆಳಗ್ಗೆಯಿಂದ ಬರೀ ₹300 ಹೊಡ್ಕೊಂಡು ಕೂತಿದ್ದೀನಿ. ಮುಂದೆ ಹೋಗು. ಅಣ್ಣ ದುಡ್ಡು ಗಿಡ್ಡು ಏನು ಬೇಡ ಅಣ್ಣ, ಹಿಂದೆ ಒಂದು ಫೋನ್ ಮಾಡ್ಕೊಡೋಣ ಪ್ಲೀಸ್. ಫೋನ್ ಮಾಡ್ಬೇಕಾ? ದುಡ್ಡೇನೋ ಬೇಡವಾ? ಖಂಡಿತ ಬೇಡ ಅಣ್ಣ. ಸರಿ, ಆ ಗಾಡಿಗಳಿದಾವೆ, ಒಳಗಡೆ ಬಾ. ಥ್ಯಾಂಕ್ ಯು ಅಣ್ಣ. ಎಲ್ಲಪ್ಪ ಫೋನೇ ಇರ್ತಾ ಇಲ್ಲ. ಯಾಕೆ? ಯಾರಿದು? ಅಷ್ಟಕ್ಕೂ ನಿನ್ ಕಡೆ ಫೋನ್ ಇಲ್ವಾ? ಏನ್ ನಿನ್ ಕತೆ? ನನ್ನ ಹೆಸರು ರಮೇಶ್ ಅಂತ ಅಣ್ಣ. ನಮ್ದು ಮಂಗಳೂರು ಹತ್ರ ಪಡುಬಿದ್ರೆ ಅಣ್ಣ. ನಂಗೆ ಮದುವೆ ಆಗಿತ್ತು ಅಣ್ಣ. ನನ್ನ ಹೆಂಡತಿ ಕೈ ಕೊಟ್ಟು ಓಡೋಗ್ಬಿಟ್ಟಿದ್ದಾಳೆ. 5 ವರ್ಷದ ಮಗಳು ಇದ್ದಾಳೆ ಅಣ್ಣ. ಅವ್ರ ಅಮ್ಮ ನೆನ್ಸ್ಕೊಂಡು ದಿನಾಗಳು ಅಂತ ಅಳ್ತಾಳೆ ಅಣ್ಣ. ಅವಳು ನಂಗೆ ನೋಡೋಕ್ಕಾಗ್ತಾ ಇಲ್ಲ ಅಣ್ಣ. ಅವಳು ಹುಡ್ಕೊಂಡು ಬೆಂಗಳೂರು ಗಂಟ ಬಂದಿದೆ ಅಣ್ಣ. ಪರ್ಸು ಮೊಬೈಲ್ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಅಣ್ಣ. ಮತ್ತೆ ನಿಮ್ ಮಗಳನ್ನ ಎಲ್ಲಿ ಬಿಟ್ಟು ಬಂದಿದ್ದೀರ? ನನ್ನ ಮಗಳನ್ನ ನಮ್ಮ ಅಕ್ಕನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ರು ಕೇಳಿ ಫೋನ್ ಪೇ ಮಾಡಿಸ್ಕೊಳ್ಳೋಣ ಅಂತ ಅದಕ್ಕೆ ಅಣ್ಣ ಫೋನ್ ಮಾಡಿದ್ದು. ಆದ್ರೆ ಅವರು ಫೋನ್ ತೆಗಿತಾ ಇಲ್ಲ ಅಣ್ಣ. ನನ್ನ ಮಗಳದೇ ನಂಗೆ ತುಂಬಾ ಚಿಂತೆ ಅಣ್ಣ. ಸಮಾಧಾನ ಮಾಡ್ತೀವಿ. ನೀವು ಹೇಳೋದನ್ನೆಲ್ಲ ಕೇಳಿದ್ರೆ, ನೀವು ಕಣ್ಣೀರ್ ಹಾಕೋದು ನೋಡಿದ್ರೆ, ನೀವು ಹೇಳೋದೆಲ್ಲ ಸತ್ಯ ಅಂತ ಅನಿಸ್ತಾ ಇದೆ. ಅಂತ ಅಣ್ಣ ಸತ್ಯ ಹೇಳ್ತೀರ ಅಣ್ಣ. ಏನು ಮಾಡಲಿ, ನನ್ನ ಕಡೆ ಬೇರೆ ಇರೋದೇ ₹300, ಕಾಸು ಬೇರೆ ಇಲ್ಲ. ಈ ಅಪ್ಪನ ಕತೆ ಕೇಳಿದ್ರೆ ಮನಸ್ಸೆಲ್ಲ ಬೇಜಾರಾಗ್ತದೆ, ಹೊಟ್ಟೆ ಬೇರೆ ಹಸಿವಾಗ್ತಾಯಿದೆ. ಏನು ಮಾಡಲಿ? ಸರ್, ಒಂದು ಕೆಲಸ ಮಾಡಿ, ಇದು ಬೆಂಗಳೂರು. ನೀವು ಎಲ್ಲೆಂದ್ರಲ್ಲಿ ಹುಡುಕ್ತೀರಾ ಅಂತಂದ್ರೆ ಅಷ್ಟು ಸುಲಭಕ್ಕೇನು ಸಿಗೋದಿಲ್ಲ. ನನ್ನ ಕಡೆ ₹500 ಇದೆ. ಅದೇ ಅಮೌಂಟೇ ನಾನು ನಿಮ್ಗೆ ಕೊಡ್ತೀನಿ. ಟ್ರೈನ್ ಟಿಕೆಟ್ ತೊಗೊಂಡು ಮಿಕ್ಕಿರೋ ಕಾಸಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ಬಿಡಿ ಸರ್. ತಗೊಳ್ಳಿ ಅಣ್ಣ, ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ನಾನು ಮಂಗಳೂರು ಹೋಗಿದ ತಕ್ಷಣ ನಿಮ್ಮ ಅಮೌಂಟು ನಿಮಗೆ ಫೋನ್ ಪೇ ಮುಖಾಂತರ ಹಾಕ್ಸ್ತೀನಿ ಅಣ್ಣ. ಅದೆಲ್ಲ ಏನೂ ಬೇಡ ಬಿಡಿ. ನೀವು ಮೊದಲು ಹೋಗಿ ಊರು ಸೇರ್ಕೊಳ್ಳಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಾವು ಕೂಡ ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಟ್ಟು ದುಡಿತೀವಿ. ಮೋಸ ಮಾತ್ರ ಮಾಡಿ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಬರ್ತೀನಿ ಅಣ್ಣ.